ಸ್ನೇಹಿತರೆ ನಮಸ್ಕಾರ. ವಾಯ್ಸ್ ಆಫ್ UK ಕನ್ನಡಿಗ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ BEdಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. BEd ವೆರಿಫಿಕೇಷನ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡಿದೆ. 21 ನವೆಂಬರ್ 2024ರಿಂದ ಈಗಾಗಲೇ ಪ್ರಾರಂಭವಾಗಿರುವಂಥದ್ದು. ಆ ಒಂದು ಸಮಯದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಗಿರುವುದು, ಇನ್ನೂ ಯಾವ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಸೊ ಮುಂದಿನ ವಿಡಿಯೋದಲ್ಲಿ ತಿಳಿಸಿರುವಂತೆ ಎಲ್ಲ ಮೂಲ ದಾಖಲೆಗಳೊಂದಿಗೆ ನೀವು ಅನೆಕ್ಸರಿ 6 2 ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕು. ಆ ಪ್ರತಿಯ ಪ್ರಕಾರ ನೀವು ಮೂಲ ದಾಖಲೆಗಳನ್ನು ಸ್ಟೆಪ್ ಬೈ ಸ್ಟೆಪ್ ಇಟ್ಟುಕೊಂಡು ಹೋಗಬೇಕು. ಹಾಗೆಯೇ ನೀವು ಹೋಗಿರುವಂತಹ ಡಯಟ್ ಕೇಂದ್ರಗಳಲ್ಲಿ ಅವರು ಇನ್ನೊಂದು ಪ್ರತಿಯನ್ನು ನೀಡುತ್ತಾರೆ. ಯಾವುದು ಅಂತ ಹೇಳಿದರೆ ಆ ಒಂದು ಪ್ರತಿಯಲ್ಲಿ ನಿಮ್ಮ PG ಮಾರ್ಕ್ಸ್ ಕಾರ್ಡ್ ಮತ್ತು UG ಮಾರ್ಕ್ಸನ್ನು ನೀವು ಮೆನ್ಷನನ್ನು ಮಾಡಬೇಕಾಗಿದೆ. ಹಾಗಾದರೆ ಸರ್, ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಕುಲಸಚಿವರ ಸಿಗ್ನೇಚರ್ ಬೇಕು, ನಾವು PG ಮಾಡಿರುವಂಥ ಮಾರ್ಕ್ಸ್ ಕಾರ್ಡಿಗೆ ಕುಲಸಚಿವರ ಸಿಗ್ನೇಚರ್ ಬೇಕು ಅಂತ ಹೇಳಿ ಗೊಂದಲಗಳು ಉಂಟಾಗಿರುವಂಥದ್ದು. ಏನಿಲ್ಲ ಫ್ರೆಂಡ್ಸ್, ನೀವು PG ಮಾರ್ಕ್ಸ್ ಕಾರ್ಡನ್ನು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಇದ್ದಲ್ಲಿ ಅಥವಾ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಯಾವುದಾದ್ರೂ ಒಂದು ಸಂಸ್ಥೆಯ ಒಂದು ಅಟೆಸ್ಟೆಡ್ ಮಾಡಿರುವಂಥದ್ದು ಮುಖ್ಯವಾಗಿರಬೇಕು. ಆದರೆ ಈಗ ಏನು ಪ್ರಸ್ತುತವಾಗಿ ಮುಗಿಸಿದ್ದಾರೋ, ಇಲ್ಲ ಸರ್ ನನಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ, ನನಗೆ ಕೇವಲ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳುವಂಥ ವಿದ್ಯಾರ್ಥಿಗಳಲ್ಲಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಪ್ರತಿಯನ್ನು ತೆಗೆದುಕೊಂಡು ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದಾರೋ ಆ ಯೂನಿವರ್ಸಿಟಿಯ ಕುಲಸಚಿವರ ಒಂದು ಸಿಗ್ನೇಚರ್ ಪಡೆಯತಕ್ಕದ್ದು ಅಂತ ಕೂಡ ನಮಗೆ ಇಲ್ಲಿಗೆ ಬಂದಿರುವಂಥ ಒಂದು ಮಾಹಿತಿಯಾಗಿದೆ. ದಯವಿಟ್ಟು ಆ ರೀತಿ ಆದರೂ ಇದ್ದರೆ ಅದನ್ನು ನೀವು ಮಾಡಿಕೊಡುವಂಥದ್ದು ಪ್ರಕ್ರಿಯೆ ಕೂಡ ಉತ್ತಮ ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹಾಗೆ ಕೆಲವೊಂದಿಷ್ಟು ಜನ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ, ಸರ್ ನಂದಿನ್ನೂ ಎಲಿಜಿಬಿಲಿಟಿ ಲೀಸ್ಟಲ್ಲೂ ಬಂದಿಲ್ಲ ಮತ್ತು ನಂದು ರಿಜೆಕ್ಷನ್ ಲೀಸ್ಟಲ್ಲೂ ಬಂದಿಲ್ಲ, ನಾವೇನು ಮಾಡಬೇಕು ಅನ್ನೋಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಸ್ನೇಹಿತರೆ, ಇದಕ್ಕೆ ನೀವು ಯಾವುದೇ ರೀತಿಯಾದಂಥ ಗೊಂದಲಗಳನ್ನು ಇಟ್ಕೊಳ್ಬೇಡಿ. ದಯವಿಟ್ಟು ನಿಮ್ಮ ಡಯಟ್ ಕೇಂದ್ರಕ್ಕೆ ಭೇಟಿ ನೀಡಿ. ಅಲ್ಲಾಗಿರುವಂಥ ನಿಮಗೆ ಸಮಸ್ಯೆ ಏನಿದೆ, ಕಟ್ ಆಫ್ಗಿಂತ ಕಡಿಮೆ ಇದೆಯೋ ಕಟ್ ಆಫ್ಗಿಂತ ಮೇಲಿದೆಯೋ ಅನ್ನೋದನ್ನು ಮೊದಲು ನೋಡಿಕೊಂಡು, ಕಟ್ ಆಫ್ಗಿಂತ ಮೇಲ್ಗಡೆ ನಿಮ್ಮ ಪರ್ಸೆಂಟೇಜ್ ಇದ್ದರೆ ಆ ಒಂದು ಸಮಸ್ಯೆಗೆ ಏನಾಗಿದೆ ಅನ್ನುವಂಥದ್ದನ್ನು ನೀವು ಡಯಟ್ ಕೇಂದ್ರಗಳಲ್ಲಿ ಭೇಟಿ ನೀಡಿ. ಅವರು ಮುಂದಿನ ಪ್ರಕ್ರಿಯೆ ಏನು ಅಂತದನ್ನು ಅವರು ತಿಳಿಸ್ತಾರೆ. ಮುಂದೆ ಬೆಂಗಳೂರಿಗೆ ಹೋಗುವಂಥ ಸಂದರ್ಭವೂ ಕೂಡ ಬರುವಂಥದ್ದು ಆಗಿರುವಂಥದ್ದು. ಸೊ ನೀವು ಆದಷ್ಟು ಬೇಗ ಡಯಟ್ ಕೇಂದ್ರಕ್ಕೆ ಭೇಟಿ ನೀಡಿ ನಿಮಗಾಗಿರುವಂಥ ಗೊಂದಲಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಸರ್, ನಾನು ಇವತ್ತೇ ಪರಿಶೀಲನೆಗೆ ಹೋಗಬೇಕಿತ್ತು, ಆದರೆ ನನಗೆ ಬಸ್ ಮಿಸ್ ಆಯಿತು ಅಥವಾ ಇನ್ನಿತರ ಕಾರಣಗಳಿಂದ ನನಗೆ ಹೋಗಲಿಕ್ಕಾಗಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಡಯಟ್ ಕೇಂದ್ರಕ್ಕೆ ಇನ್ನೊಮ್ಮೆ ಭೇಟಿ ನೀಡಿ. ಅವರು ನಿಮಗೆ ಒಂದಷ್ಟು ಅವಕಾಶಗಳನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ನಿಮಗೆ ಇರುವಂತಹ ವೆರಿಫಿಕೇಷನ್ ಡೇಟಿಗೆ ನೀವು ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಳೋದು ಸೂಕ್ತ ಅನ್ನುವಂಥದ್ದನ್ನು ಮಾಹಿತಿಯನ್ನು ತಿಳಿಸ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನಿಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.